ಸಾರ್ವಜನಿಕರ ಗಮನಕ್ಕೆ ತರಬಯಸುವುದೇನೆಂದರೆ ಅರಣ್ಯ ಇಲಾಖೆಯಲ್ಲಿ ನಡೆಯುತ್ತಿರುವಂತಹ ಅಕ್ರಮಗಳು. ಅರಣ್ಯ ಇಲಾಖೆಯಲ್ಲಿ ನಡೆಯುತ್ತಿರುವ ಅಕ್ರಮಗಳ ಬಗ್ಗೆ 2018ರಿಂದ ಸತತವಾಗಿ ಹೋರಾಟವನ್ನು ನಡೆಸಿಕೊಂಡು ನಾವು ಬಂದಿದ್ದೇವೆ. ಹಾಗೂ ಅನೇಕ ದೂರುಗಳನ್ನ ನೀಡಿದ್ದೇವೆ. ಸುಮಾರು 100 ಬಾರಿ ಬೆಂಗಳೂರಿಗೆ ಹಾಗೂ ಸುಮಾರು 4-5 ಬಾರಿ ದಿಲ್ಲಿಗೆ ನಾವು ಹೋಗ್ಬಿಟ್ಟು ಸಮರ್ಪಕವಾದಂತಹ ಪೂರಕವಾದಂತಹ ಈ ಗಣಿಗಾರಿಕೆ ಪ್ರದೇಶದಲ್ಲಿ ನಡೆಯುತ್ತಿರುವಂತಹ ಅಕ್ರಮಗಳ ಬಗ್ಗೆ ಕುಲಂಕುಷವಾಗಿ ತನಿಖೆಯನ್ನು ಮಾಡಿ ಈಗ ಅದಿರು ಘಟಕದವರ ಮೇಲೆ ತನಿಖೆಯನ್ನು ಮಾಡಿ ಈ ಅದಿರು ಘಟಕದವರ ಮೇಲೆ ಕಾನೂನು ರೀತಿಗೆ ಅರಣ್ಯ ಇಲಾಖೆ ಕಾಯ್ದೆ ಅಡಿ ಶಿಸ್ತಿನ ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಂಡ್ರು ಸಹ ಇನ್ನುವರೆಗೂ ಯಾವುದೇ ರೀತಿಯಾದಂತಹ ಕ್ರಮವನ್ನು ಇವರು ಜರುಗಿಸಿರುವುದಿಲ್ಲ. ಸರ್ವೆ ನಂಬರ್ 20 ಅರಣ್ಯ ಪ್ರದೇಶ ಹಾಗೂ ಅದು ನೆಡುತೋಪು ಪರ್ಯಾತ್ಮಕವಾಗಿ ನೆಡುತೋಪು ಬೆಳೆಸಕ್ಕೋಸ್ಕರ ಸರ್ಕಾರದಿಂದ ನೀಡಿರುವಂತಹ ಪ್ರದೇಶ. ಈ ಪ್ರದೇಶದಲ್ಲಿ ಇವರು ಆಕ್ರಮವನ್ನು ನಡೆಸ್ತಾರೆ, ಒತ್ತುವರಿಯನ್ನು ಮಾಡ್ಕೊಳ್ತಾರೆ. ಸುಮಾರು 10 ಎಕರೆ 36 ಗುಂಟೆ ವೇದಾಂತ ನೆಡುತೋಪು ಮಾಡೋದನ್ನ ಬಿಟ್ಟು ಗಣಿಗಾರಿಕೆಗೆ ಅನುಕೂಲವಾಗುವಂತ ರೀತಿ ವಾಣಿಜ್ಯೋಪಯೋಗಕ್ಕಾಗಿ ಬಳಸ್ಕೊಳ್ತಾರೆ ಈ ಜಮೀನನ್ನ. ಅದು ಇಲಾಖಾ ಅನುಮತಿ ಇಲ್ದಲೆ ಇವರು ಮೌಖಿಕವಾಗಿ ಆದೇಶವನ್ನು ಮಾಡಿಕೊಂಡು ಅದ್ರ ಬಗ್ಗೆನೂ ನಾವು ಮಾನ್ಯ ತಹಸೀಲ್ದಾರ್ ವಿಡಿಯೋ ಪ್ರೊಡ್ಯೂಸರ್ ಜೋರಾಗಿ ರೋಪ್ ಹಾಕೋದು ಅದನ್ನ ಮಾಡಬೇಡ್ರಿ. ಆಕ್ರಮ ನಡೆದಿದೆ. 4 ಗಂಟೆ ನಮ್ದು ಗಾಡಿ ಟ್ರಬಲ್ ಆಗಿತ್ತೆ. ಜಮೀನು ಮಾಡಂತಾರೋ ಅದನ್ನ ನೀವೇ ಕೊಳ್ಳಾಗಿರಿ ಮಾಡಿದಿರಲ್ಲ. ಬರ್ರಿ ಮತ್ತೆ ಹೋಗೋಣ. ಬೇರೆ ಕೆಲಸ ಮೀಟಿಂಗ್ ಇದೆ. ನಾನು ಸಾಹೇಬ್ರಿಗೆ ಮಾತಾಡ್ತೀನಿ. ವಿಡಿಯೋ ಪ್ರೊಡ್ಯೂಸರ್ ನಾನು ಸಾಹೇಬ್ರಿಗೆ ಮಾತಾಡ್ತಿದ್ದೀನಿ. ನೀವು ದಬ್ಬಾಳಿಕೆ ಗುಂಡಾಗಿರಿ ಅಧಿಕಾರಿಗಳು ಮಾಡಬೇಡ್ರಿ. ದಿಂಡದಲ್ಲಿ ಸರ್ವೆ ನಂಬರ್ 107, 108ರಲ್ಲಿ ಇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅರಣ್ಯ ಪ್ರದೇಶದ ಜಮೀನಿಗೆ ಗಡಿ ರೇಖೆಯನ್ನು ಗುರುತುಪಡಿಸ್ಬಿಟ್ಟು ಅದಕ್ಕೆ ತಂತಿ ಬೇಲಿಯನ್ನು ಅಳವಡಿಸಿರ್ತಾರೆ. ಮಾನ್ಯ ಇವರು ನಮ್ಮ ವಲಯ ಅರಣ್ಯಾಧಿಕಾರಿಯಾದಂತ ರಾಮಚಂದ್ರಪ್ಪ ಹೊಳಲ್ಕೆರೆ ವಲಯ ಇವರು ಆ ತಂತಿ ಬೇಲಿಯನ್ನು ಏಕಾಏಕಿ ತೆರವುಗೊಳಿಸ್ಬಿಟ್ಟು ಜಿಂದಾಲ್ ಕಂಪನಿಯವರಿಗೆ ಅದಿರು ಸಾಗಾಣಿಕೆಗಾಗಿ ಅನುಕೂಲವನ್ನು ಮಾಡಿಕೊಡ್ತಾರೆ. ಇವರು ಮತ್ತೆ ನನಗೆ ಹೇಳ್ತಾರೆ, ಇವರು ನೀವು ಯಾವುದೇ ವಿಚಾರದಲ್ಲಿ ದೂರುಗಳನ್ನು ಕೊಡಕ್ ಹೋಗ್ಬೇಡ್ರಿ, ನಿಮಗೆ ಇದರಿಂದ ಏನು ಪ್ರಯೋಜನ ಇಲ್ಲ. ಈ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇದೆಲ್ಲ ಭ್ರಷ್ಟಾಚಾರದ ಮೂಲಕನೇ ನಡೆಸ್ತಿರೋ ವ್ಯವಸ್ಥೆಯಲ್ಲಿ ನೀವು ಅದನ್ನ ಸರಿಪಡಿಸಕ್ ಆಗೋದಿಲ್ಲ. ನೀವ್ ಯಾಕೆ ಬಲಿಪಶಿ ಆಗ್ತೀರಾ? ಅದನ್ನ ನೀವು ಯಾವ್ದಾದ್ರು ಟ್ರಾನ್ಸ್ಪೋರ್ಟೇಶನ್ ಅನ್ನ ತಗೊಂಡ್ಬಿಟ್ಟು ಸುಮ್ನಿರ್ರಿ, ನೀವು ದುಡ್ಡನ್ನು ಗಳಿಸ್ಕೊಂಡು ಅಂತ ಹೇಳ್ಬಿಟ್ಟು ಈ ವಲಯ ಅರಣ್ಯಾಧಿಕಾರಿಗಳು ನಮಗೆ ಹೇಳ್ತಾರೆ. ಅದೇ ನಾವು DFO ಸಾಹೇಬ್ರಿಗೆ, ಸ್ವಾಮಿ ಇಲ್ಲಿ ಬೆಂಗಳೂರಿಂದ ಪತ್ರಗಳು ಬಂದಿದ್ದಾವೆ, ಇದು ನೀವು ತನಿಖೆಯನ್ನು ಕೈಗೊಳ್ಳಕ್ಕೋಸ್ಕರ ಆ ವರದಿಯನ್ನು ನಮಗೆ ಕೊಡಿ ಸ್ವಾಮಿ ಅಂತ ಹೇಳಿಬಿಟ್ಟು ನಾವು ಫೋನಿನ ಮೇಲೆ ಮೊಬೈಲ್ ಕರೆಯ ಮೂಲಕ ಅವರನ್ನ ಸಂಪರ್ಕಿಸಿದ್ರೆ ಧಮಕಿ ಹಾಕ್ತಾರ ಅವರು. ನೀನು ಇನ್ನೊಂದು ಸಾರಿ ಫೋನನ್ನು ಮಾಡಿದ್ರೆ ನಿನಗೆ ಗತಿ ಬೇರೆ ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟು ಧಮಕಿಯನ್ನ ಹಾಕ ಕೆಲಸನ ಮಾಡ್ತಾರೆ. ಮತ್ತೆ ಬೇರೆಯವ್ರ ಕಡೆಯಿಂದ ರಾಜಕೀಯ ಮುಖಂಡರಿಂದ ಒತ್ತಡನ್ನು ಇರ್ತಾರೆ. ಮತ್ತಿದ್ದು ಇಷ್ಟೆಲ್ಲ ಆಕ್ರಮಗಳು ನಡೆದ್ರು ಯಾಕೆ ಇವರು ಕೂಡ್ರಂತೆ ವರ್ತಿಸ್ತಿದ್ದಾರೆ ಎಂಬುದು ನಮಗೆ ಅರ್ಥ ಆಗ್ತಿಲ್ಲ. IBM ಇಂಡಿಯನ್ ಬ್ಯೂರೋ ಆಫ್ ಮೈನಿಂಗ್ ಕಂಪನಿ ಕ್ರಿಯಾ ಯೋಜನೆ ಏನು ತಯಾರಿಸಿದೆಯೋ ಅದಕ್ಕೆ ಅನುಮೋದನೆಯನ್ನು ಕೊಟ್ಟಿದೆಯೋ ಆ ಕ್ರಿಯಾ ಯೋಜನೆ ವಿರುದ್ಧನೇ ಗಣಿಗಾರಿಕೆ ನಡೀತಿದೆ. ಅದು ಸ್ಪಷ್ಟವಾಗಿ ನಾವು ಇವರಿಗೆ ತಿಳಿಸಿದೀವಿ. ಅದ್ರ ಬಗ್ಗೆನೂ ಎಚ್ಚೆತ್ಕೊಳ್ಳೋದಿಲ್ಲ. ಟಾಸ್ಕ್ ಫೋರ್ಸ್ ಸಮಿತಿಯಲ್ಲಿ
ಈ ವಿಚಾರಗಳನ್ನ ಎಲ್ಲ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಯಾವುದೇ ವಿಚಾರ ನಮ್ದು ಇನ್ನುವರೆಗೂ ಟಾಸ್ಕ್ ಫೋರ್ಸ್ ಸಮಿತಿಯಲ್ಲಿ ಕುಲಂಕುಷವಾಗಿ ವಿಚಾರನ ಮಾಡೋದಿಲ್ಲ. ಅದಕ್ಕೋಸ್ಕರ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವು ಕೇಳ್ಕೊಂತಿದ್ದೀವಿ, ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಆಕ್ರಮ ಗಣಿಗಾರಿಕೆ ನಡೀತಿದೆ ಬಳ್ಳಾರಿಯಲ್ಲಿ ಅಂತ ಹೇಳ್ಬಿಟ್ಟು ವಿಧಾನಸೌಧದಿಂದ ಬಳ್ಳಾರಿಗೆ ಏನು ವಿಧಾನಸೌಧದಿಂದ ಬಳ್ಳಾರಿಗೆ ಪಾದಯಾತ್ರೆ ಕೈಗೊಂಡ್ರಿ, ಆದ್ರೆ ಇಲ್ಲಿ ಯಾಕೆ ಕ್ರಮ ನಿಮ್ಮ ಗಮನಕ್ಕೂ ತಂದಿದ್ದೀವಿ, ದೂರನ್ನು ಸಲ್ಲಿಸಿದೀವಿ. ಮುಖ್ಯ ಕಾರ್ಯದರ್ಶಿ ಅವರಿಗೆ ದೂರು ಕೊಟ್ಟಿದ್ದೀವಿ. ಆಮೇಲೆ ACS ಈಗ ಏನು ನಿಮ್ಮ ಕಾರ್ಯದರ್ಶಿ ಹೆಚ್ಚುವರಿ ಕಾರ್ಯದರ್ಶಿ ಇದ್ದಾರೆ ಅವರಿಗೂ ಸಹ ದೂರನ್ನು ಸಲ್ಲಿಸಿದೀವಿ. ಆದ್ರೆ ಯಾಕೆ ಕ್ರಮ ಕೈಗೊಳ್ತಿಲ್ಲ ಇದ್ರ ಬಗ್ಗೆ ಎಂಬುದು ನಮ್ಮ ಪ್ರಶ್ನೆ. ಇದು ನಮ್ಮ ಗಮನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಹ ಏನಾದ್ರೂ ಶಾಮೀಲಾಗಿರಬಹುದು ಎಂಬ ಶಂಕೆ ನಮಗೆ ಅನಿಸ್ತಿದೆ. ಆದ್ರಿಂದ ನಾವು ಮಾನ್ಯ ಲೋಕಾಯುಕ್ತದಲ್ಲೂ ಕೇಸನ್ನು ದಾಖಲು ಮಾಡಿದ್ದೀವಿ, ದೂರನ್ನು. ಹಾಗೂ ಇದರಲ್ಲಿ ಹೈಕೋರ್ಟ್ ಅಲ್ಲಿ ಈಗ ದೂರು ದಾಖಲಿಸ್ಬೇಕಂತಿದೀವಿ. ತದನಂತರ ಪಾದಯಾತ್ರೆಯನ್ನು ಕೈಗೊಳ್ಬೇಕಂತಿದೀವಿ. ನಮ್ಮ ಪರಿಸರ ಪ್ರೇಮಿಗಳ ವೇದಿಕೆಯ ವತಿಯಿಂದ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನು ಕೈಗೊಂಡು ಅರಣ್ಯ ಸಚಿವರ ಮನೆಗೆ ಮುತ್ತಿಗೆ ಘೇರಾವ್ ಹಾಕುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಂತ ಬಿಟ್ಟು ಇದೀವಿ. ಆ ದಿನಾಂಕ ಆದಷ್ಟು ಬೇಗ ತಿಳಿಸ್ತೀವಿ. ಮತ್ತೆ ಅಧಿಕಾರಿಗಳು ನಮ್ಮ ಜೊತೆ ಗುಂಡಾ ರೀತಿಯಲ್ಲಿ ವರ್ತಿಸಿರುವಂತ ವಿಡಿಯೋಸ್ ಆಡಿಯೋಸ್ಗಳನ್ನು ಸಹ ನಾವು ಆದಷ್ಟು ಬೇಗ ಇದನ್ನ ಬಿಡುಗಡೆ ಮಾಡ್ತೀವಿ.